ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 16/3/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಸದ್ಗತಿಯ ಎಲ್ಲದಕ್ಕಿಂತ ಭಿನ್ನವಾದ ಮತ ಸಿಕ್ಕಿದೆ. ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಆತ್ಮಾಭಿಮಾನಿಯಾಗಿರಿ. ನನ್ನೊಬ್ಬನನ್ನೇ ನೆನಪು ಮಾಡಿ. ಶಿವ ಭಗವಾನುವಾಚ. ಭಕ್ತರು ಹೇಳ್ತಾರೆ, ನಾವು ಬಹಳ ಕಂಗಾಲರಾಗಿದ್ದೇವೆ. ಹೇ ತಂದೆಯೇ, ನಮ್ಮೆಲ್ಲರ ಜೋಳಿಗೆಯನ್ನು ತುಂಬಿಸಿ. ಜನ್ಮ ಜನ್ಮಗಳಿಂದಲೂ ಭಕ್ತರು ಹಾಡುತ್ತಿರುತ್ತಾರೆ. ಸತ್ಯಯುಗದಲ್ಲಿ ಭಕ್ತಿ ಇರೋದಿಲ್ಲ. ಅಲ್ಲಿ ಪಾವನ ದೇವಿ ದೇವತೆಗಳಿರ್ತಾರೆ. ಭಕ್ತರಿಗೆಂದು ದೇವತೆ ಎಂದು ಹೇಳಲಾಗೋದಿಲ್ಲ. ಯಾರು ಸ್ವರ್ಗವಾಸಿ ದೇವಿ ದೇವತೆಗಳಾಗುವರೋ ಅವರೇ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ನರಕವಾಸಿಗಳು, ಪೂಜಾರಿಗಳು, ಭಕ್ತರು ಕಂಗಾಲರಾಗ್ತಾರೆ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ, ತಂದೆಯನ್ನು ಯಾರೊಬ್ಬರೂ ಅರಿತುಕೊಂಡಿಲ್ಲ. ಸ್ವಯಂ ತಂದೆಯೇ ಬಂದು ತಮ್ಮ ಪರಿಚಯವನ್ನು ಕೊಡುವರು. ಭಗವಂತನಿಗೆ ತಂದೆ ಎಂದು ಹೇಳಲಾಗ್ತದೆ. ಎಲ್ಲ ಭಕ್ತರಿಗೆ ಒಬ್ಬರೇ ಭಗವಂತನಿರ್ತಾರೆ. ಉಳಿದೆಲ್ಲರೂ ಭಕ್ತರಾಗಿದ್ದಾರೆ. ಚರ್ಚ್ ಮೊದಲಾದವುಗಳಿಗೆ ಹೋಗುತ್ತಾರೆಂದರೆ ಅವಶ್ಯವಾಗಿ ಭಕ್ತರಾದರಲ್ಲವೇ? ಈ ಸಮಯದಲ್ಲಿ ಎಲ್ಲರೂ ಪತಿತ ತಮೋ ಪ್ರಧಾನವಾಗಿದ್ದಾರೆ. ಆದ್ದರಿಂದ ಹೇ ಪತಿತರನ್ನು ಪಾವನ ಮಾಡುವ ತಂದೆಯೇ, ಬನ್ನಿ, ನಾವು ಭಕ್ತರ ಜೋಳಿಗೆಯನ್ನು ತುಂಬಿಸಿ ಎಂದು ಕರೀತಾರೆ. ಭಕ್ತರು ಭಗವಂತನಿಂದ ಹಣವನ್ನು ಬೇಡ್ತಾರೆ. ನೀವು ಮಕ್ಕಳು ಏನು ಬೇಡ್ತೀರಿ? ತಂದೆಯೇ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಎಂದು ನೀವು ಹೇಳ್ತೀರಿ. ಅಲ್ಲಂತೂ ಅಪಾರ ಧನವಿರ್ತದೆ. ವಜ್ರ ವೈಢೂರ್ಯಗಳ ಮಹಲುಗಳಿರ್ತವೆ. ನೀವೀಗ ತಿಳಿದುಕೊಂಡಿದ್ದೀರಿ, ಭಗವಂತನ ಮೂಲಕ ನಾವು ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಇದು ಸತ್ಯವಾದ ಗೀತೆಯಾಗಿದೆ. ಆ ಗೀತೆ ಅಲ್ಲ. ಅವರಂತೂ ಪುಸ್ತಕ ಇತ್ಯಾದಿಗಳನ್ನು ಭಕ್ತಿ ಮಾರ್ಗಕ್ಕಾಗಿ ಮಾಡಿಸಿದ್ದಾರೆ. ಅವರಿಗೆ ಭಗವಂತ ಜ್ಞಾನವನ್ನು ಕೊಡಲಿಲ್ಲ. ಭಗವಂತ ಈ ಸಮಯದಲ್ಲಿಯೇ ನರನಿಂದ ನಾರಾಯಣನನ್ನಾಗಿ ಮಾಡಲು ರಾಜಯೋಗವನ್ನು ಕಲಿಸ್ತಾರೆ. ರಾಜನ ಜೊತೆ ಪ್ರಜೆಗಳು ಅವಶ್ಯವಾಗಿ ಇರುವರು. ಕೇವಲ ಲಕ್ಷ್ಮೀನಾರಾಯಣರೇ ಆಗುವುದಿಲ್ಲ, ಇಡೀ ರಾಜಧಾನಿಯೇ ತಯಾರಾಗ್ತದೆ. ಭಗವಂತ ಯಾರೆಂಬುದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮತ್ಯಾವ ಮನುಷ್ಯ ಮಾತ್ರರೂ ತಿಳಿದುಕೊಂಡಿಲ್ಲ. ತಂದೆ ತಿಳಿಸಿದರೆ, ಓ ಗಾಡ್ ಫಾದರ್ ಎಂದು ನೀವು ಹೇಳ್ತೀರಿ ಎಂದ ಮೇಲೆ ತಿಳಿಸಿ, ನಿಮ್ಮ ತಂದೆ ನಾಮ ರೂಪ ದೇಶ ಕಾಲ ಏನಾಗಿದೆ? ಭಗವಂತನನ್ನಾಗಲಿ ಅವರ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ. ತಂದೆ ಬಂದು ತಿಳಿಸಿದರೆ, ಕಲ್ಪಕಲ್ಪದ ಸಂಗಮದಲ್ಲಿ ಬರ್ತೇನೆ. ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಾನು ರಚಯಿತ ಬಂದು ತಿಳಿಸ್ತೇನೆ. ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ. ಬರಲು ಸಾಧ್ಯವಿಲ್ಲವೆಂದು ಕೆಲವರು ಹೇಳ್ತಾರೆ. ಆದರೆ ನೀವು ತಿಳಿದುಕೊಂಡಿದ್ದೀರಿ, ತಂದೆ ಬಂದಿದ್ದಾರೆ. ನಿರಾಕಾರನ ಶಿವ ಜಯಂತಿಯ ಗಾಯನವಿದೆ ಮತ್ತು ಕೃಷ್ಣ ಜಯಂತಿಯ ಗಾಯನವೂ ಇದೆ. ಈಗ ಶಿವ ಜಯಂತಿ ಯಾವಾಗ ಆಗ್ತದೆ ಎಂಬುದು ತಿಳಿದಿರಬೇಕಲ್ಲವೇ? ಹೇಗೆ ಕ್ರಿಸ್ತನ ಜನ್ಮ ಯಾವಾಗಾಯಿತು, ಕ್ರಿಶ್ಚಿಯನ್ ಧರ್ಮ ಯಾವಾಗಾಯಿತು ಎಂಬುದು ಕ್ರಿಶ್ಚಿಯನ್ನರಿಗೆ ತಿಳಿದಿದೆ. ಇದಂತೂ ಭಾರತದ ಮಾತಾಗಿದೆ ಅಂದಾಗ ಭಗವಂತ ಭಾರತದ ಜೋಳಿಗೆಯನ್ನು ಯಾವಾಗ ತುಂಬಿಸುತ್ತಾರೆ? ಹೇ ಭಗವಂತನೇ,
ಜೋಳಿಗೆಯನ್ನು ತುಂಬಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗು, ಏಕೆಂದರೆ ನಾವು ದುರ್ಗತಿಯಲ್ಲಿದ್ದೇವೆ, ತಮೋಪ್ರಧಾನರಾಗಿದ್ದೇವೆ ಎಂದು ಭಕ್ತರು ಕೂಗುತ್ತಾರೆ. ಆತ್ಮವೇ ಶರೀರದ ಜೊತೆ ಅನುಭವಿಸುತ್ತದೆ. ಆತ್ಮ ನಿರ್ಲೇಪವೆಂದು ಕೆಲವು ಮನುಷ್ಯರು, ಸಾಧು ಸಂತರು ಹೇಳ್ತಾರೆ. ಮತ್ತೆ ಇದನ್ನೂ ಹೇಳ್ತಾರೆ, ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿರ್ತದೆ. ಅದರ ಆಧಾರದ ಮೇಲೆ ಆತ್ಮ ಜನ್ಮ ಪಡೀತದೆ. ಮತ್ತೆ ಆತ್ಮ ನಿರ್ಲೇಪವೆಂದು ಹೇಳಿಬಿಡ್ತಾರೆ. ಇದನ್ನು ಅರ್ಥ ಮಾಡಿಸಲು ಯಾರೂ ಬುದ್ಧಿವಂತ ಮನುಷ್ಯರಿಲ್ಲ. ಅವರಲ್ಲಿಯೂ ಅನೇಕ ಮತಗಳಿವೆ. ಯಾರು ಮನೆಯಿಂದ ಮುನಿಸಿಕೊಂಡು ಹೋಗುವರೋ ಅವರು ಶಾಸ್ತ್ರಗಳನ್ನು ರಚಿಸ್ತಾರೆ. ಶ್ರೀಮದ್ ಭಗವದ್ಗೀತೆ ಒಂದೇ ಆಗಿದೆ. ವ್ಯಾಸ ಯಾವ ಶ್ಲೋಕ ಇತ್ಯಾದಿಗಳನ್ನು ರಚಿಸಿದರೋ ಅದೇನೂ ಭಗವಂತನು ತಿಳಿಸಿರೋದಲ್ಲ. ಭಗವಂತ ನಿರಾಕಾರ. ಯಾರು ಜ್ಞಾನ ಸಾಗರನಾಗಿದ್ದಾರೆಯೋ ಅವರು ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ. ಭಗವಂತ ಒಬ್ಬರೇ ಆಗಿದ್ದಾರೆ. ಇದು ಭಾರತವಾಸಿಗಳಿಗೆ ತಿಳಿದಿಲ್ಲ. ಈಶ್ವರನ ಗತಿಮತ ಭಿನ್ನವೆಂದು ಹಾಡುತ್ತಾರೆ. ಅಂದ ಮೇಲೆ ಯಾವ ಗತಿಮತ ಭಿನ್ನವಾಗಿದೆ? ಈಶ್ವರನ ಗತಿಮತ ಭಿನ್ನವಾಗಿದೆ ಎಂದು ಯಾರು ಹೇಳಿದರು? ಆತ್ಮ ಹೇಳ್ತದೆ. ಅದರ ಸದ್ಗತಿಗಾಗಿ ಯಾವ ಮತವಿದೆಯೋ ಅದಕ್ಕೆ ಶ್ರೀಮತವೆಂದು ಹೇಳಲಾಗ್ತದೆ. ಕಲ್ಪಕಲ್ಪವೂ ಬಂದು ನಿಮಗೆ ತಿಳಿಸ್ತೇನೆ, ಮನ್ಮನಾಭವ. ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಆತ್ಮಾಭಿಮಾನಿಯಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನೀವೀಗ ಮನುಷ್ಯರಿಂದ ದೇವತೆಗಳಾಗ್ತಿದ್ದೀರಿ. ಈ ರಾಜಯೋಗದ ಗುರಿ ಧ್ಯೇಯವೇ ಆಗಿದೆ ಲಕ್ಷ್ಮೀನಾರಾಯಣರಾಗುವುದು. ವಿದ್ಯೆಯಿಂದ ಯಾರೂ ರಾಜರಾಗೋದಿಲ್ಲ. ಇಂತಹ ಯಾವುದೇ ಶಾಲೆ ಇಲ್ಲ. ಗೀತೆಯಲ್ಲಿಯೇ ಇದೆ. ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತೇನೆ. ಯಾವಾಗ ಯಾವುದೇ ರಾಜನ ರಾಜ್ಯವಿರುವುದಿಲ್ಲವೋ ಆಗ ನಾನು ಬರ್ತೇನೆ. ನನ್ನನ್ನು ಯಾರೊಬ್ಬರೂ ತಿಳಿದುಕೊಂಡಿಲ್ಲ. ತಂದೆ ತಿಳಿಸಿದರೆ, ನೀವು ಮಕ್ಕಳು ಇಷ್ಟು ದೊಡ್ಡ ಲಿಂಗರೂಪದಲ್ಲಿ ತೋರಿಸಿದ್ದೀರಿ, ಆದರೆ ಇದೇನೂ ನನ್ನ ರೂಪವಲ್ಲ. ಅಖಂಡ ಜ್ಯೋತಿ ರೂಪ ಪರಮಾತ್ಮ ತೇಜೋಮಯನಾಗಿದ್ದಾರೆ. ಅರ್ಜುನ ನೋಡಿ, ನಾನು ಸಹನೆ ಮಾಡಲು ಸಾಧ್ಯವಿಲ್ಲ, ಸಾಕು ಮಾಡಿ ಎಂದನು ಎಂದು ಹೇಳ್ತಾರೆ. ಅರೆ, ಮಕ್ಕಳು ತಂದೆಯ ರೂಪವನ್ನೇ ನೋಡಿ ಸಹನೆ ಮಾಡದಿರಲು ಸಾಧ್ಯವೇ? ಮಕ್ಕಳಂತೂ ತಂದೆಯನ್ನು ನೋಡಿ ಖುಷಿ ಪಡುವರಲ್ಲವೇ? ತಂದೆ ತಿಳಿಸ್ತಾರೆ, ನನಗೇನೂ ಇಂತಹ ಭಯಂಕರ ರೂಪವಿಲ್ಲ. ನಾನು ಪರಮಾತ್ಮನಾಗಿದ್ದೇನೆ. ಅರ್ಥಾತ್ ಅತಿ ದೂರ ಇರುವಂತಹ ಪರಮ ಆತ್ಮ ಅಂದರೆ ಪರಮಾತ್ಮನಾಗಿದ್ದೇನೆ. ಅವರು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಎಂದು ಹಾಡ್ತಾರೆ. ಭಕ್ತರು ಅವರ ಮಹಿಮೆ ಹಾಡ್ತಾರೆ. ಸತ್ಯ ತ್ರೇತಾಯುಗದಲ್ಲಿ ಯಾರೂ ಮಹಿಮೆ ಮಾಡೋದಿಲ್ಲ, ಏಕೆಂದರೆ ಅಲ್ಲಿ ಸುಖ ಇರ್ತದೆ. ದುಃಖದಲ್ಲಿ ಎಲ್ಲರೂ ಸ್ಮರಿಸುವರು, ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲವೆಂದು ಹಾಡ್ತಾರೆ. ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಕೇವಲ ಗಿಳಿಯಂತೆ ಹಾಡುತ್ತಿರುತ್ತಾರೆ. ಯಾವಾಗ ಸುಖವಿರ್ತದೆ, ಯಾವಾಗ ದುಃಖವಾಗ್ತದೆ, ಇದು ಭಾರತದ ಮಾತಲ್ಲವೇ? 5,000 ವರ್ಷಗಳ ಮೊದಲು ಸ್ವರ್ಗವಿತ್ತು. ನಂತರ ತ್ರೇತಾದಲ್ಲಿ 2 ಕಲೆಗಳು ಕಡಿಮೆಯಾಯಿತು. ಸತ್ಯ ತ್ರೇತಾಯುಗದಲ್ಲಿ ದುಃಖದ ಹೆಸರಿರೋದಿಲ್ಲ. ಅದು ಸುಖಧಾಮವಾಗಿದೆ. ಸ್ವರ್ಗವೆಂದು ಹೇಳಿದೊಡನೆಯೇ ಬಾಯಿ ಸಿಹಿಯಾಗ್ತದೆ. ಸ್ವರ್ಗದಲ್ಲಿ ದುಃಖವೆಲ್ಲಿಂದ ಬರುವುದು? ಅಲ್ಲಿಯೂ ಸಹ ಕಂಸ, ಜರಾಸಂಧ ಮೊದಲಾದವರಿದ್ದರೆಂದು ಹೇಳ್ತಾರೆ. ಆದರೆ ಇದು ಸಾಧ್ಯವಿಲ್ಲ. ನಾವು ನೌಧಾಭಕ್ತಿ ಮಾಡಿದರೆ ಸಾಕ್ಷಾತ್ಕಾರವಾಗ್ತದೆ. ಸಾಕ್ಷಾತ್ಕಾರವಾಯಿತೆಂದರೆ ನಮಗೆ ಭಗವಂತ ಸಿಕ್ಕಿದರೆಂದು ಭಕ್ತರು ತಿಳಿದುಕೊಳ್ತಾರೆ. ಲಕ್ಷ್ಮಿಯ ಪೂಜೆ ಮಾಡಿ ಅವರ ದರ್ಶನವಾಯಿತೆಂದರೆ ನಾವಂತೂ ಪಾರಾದೆವು ಎಂದು ಹೇಳಿ ಖುಷಿಯಾಗ್ತಾರೆ. ಆದರೆ ಏನೂ ಇಲ್ಲ. ಅಲ್ಪಕಾಲಕ್ಕಾಗಿ ಸುಖ ಸಿಗ್ತದೆ, ದರ್ಶನವಾಯಿತು ಅಷ್ಟೇ. ಇದರಿಂದ ಮುಕ್ತಿ ಜೀವನ್ಮುಕ್ತಿ ಪಡೆದುಕೊಂಡರು ಎಂದಲ್ಲ. ತಂದೆ ಏಣಿಯ ಚಿತ್ರದಲ್ಲಿಯೂ ತಿಳಿಸಿದ್ದಾರೆ. ಭಾರತ ಬಹಳ ಶ್ರೇಷ್ಠವಾಗಿತ್ತು. ಭಗವಂತ ಸರ್ವಶ್ರೇಷ್ಠನಾಗಿದ್ದಾರೆ. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರದ್ದು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿಯಾಗಿದೆ. ಆಗ ಸ್ವರ್ಗವಿತ್ತು, ಸತೋಪ್ರಧಾನರಾಗಿದ್ದರು. ನಂತರ ಕಲಿಯುಗದ ಅಂತಿಮದಲ್ಲಿ ಎಲ್ಲರೂ
ತಂದೆ ತಿಳಿಸ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ನಿಮಗೆ ರಾಜಯೋಗವನ್ನು ಕಲಿಸಲು ಬರ್ತೇನೆ. ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ ಎಂಬುದನ್ನು ಯಥಾರ್ಥವಾಗಿ ಯಾರೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ನಂಬರ್ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದಾರೆ. ಏಣಿಯ ಚಿತ್ರವನ್ನು ತೋರಿಸಬೇಕಾಗಿದೆ. ಇದು ಭಾರತದ ಏಣಿಯಾಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳಿದ್ದರು. 5000 ವರ್ಷಗಳ ಮೊದಲು ಭಾರತ ಹೀಗಿತ್ತು. ಶಾಸ್ತ್ರಗಳಲ್ಲಿ ಕಲ್ಪ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ತಂದೆ ತಿಳಿಸ್ತಾರೆ, ಕಲ್ಪ 5000 ವರ್ಷಗಳದ್ದಾಗಿದೆ, ಲಕ್ಷಾಂತರ ವರ್ಷಗಳದ್ದಲ್ಲ. ಸತ್ಯ ತ್ರೇತಾಯುಗ ಹೊಸ ಪ್ರಪಂಚ, ದ್ವಾಪರ ಕಲಿಯುಗ ಹಳೆಯ ಪ್ರಪಂಚ. ಅರ್ಧ ಭಾಗವಿದೆಯಲ್ಲವೇ? ಹೊಸ ಪ್ರಪಂಚದಲ್ಲಿ ನೀವು ಭಾರತವಾಸಿಗಳಿದ್ದೀರಿ. ಕೃಷ್ಣ ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ಕೃಷ್ಣನ ಆ ರೂಪವನ್ನು ದಿವ್ಯ ದೃಷ್ಟಿಯ ವಿನಃ ನೋಡಲು ಸಾಧ್ಯವಿಲ್ಲ. ಚೈತನ್ಯ ರೂಪದಿಂದಂತೂ ಕೃಷ್ಣ ಸತ್ಯುಗದಲ್ಲಿದ್ದನು. ಮತ್ತೆಂದೂ ಆ ರೂಪ ಸಿಗಲು ಸಾಧ್ಯವಿಲ್ಲ. ನಂತರ ನಾಮ, ರೂಪ, ದೇಶ, ಕಾಲ ಬದಲಾಗ್ತದೆ. 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. 84 ಜನ್ಮಗಳಲ್ಲಿ 84 ಮಂದಿ ತಂದೆ ತಾಯಿಯರು ಸಿಗ್ತಾರೆ. ಭಿನ್ನ ಭಿನ್ನ ನಾಮ, ರೂಪ, ಕರ್ತವ್ಯವಿರ್ತದೆ. ಇದು ಭಾರತದ್ದೇ ಏಣಿಯಾಗಿದೆ. ನೀವೀಗ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ತಂದೆ ಕಲ್ಪದ ಮೊದಲು ಸಹ ಬಂದು ನಿಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡಿದ್ದರು. ಅಲ್ಲಿ ನೀವು ಸರ್ವೋತ್ತಮ ಕರ್ಮ ಮಾಡುತ್ತಿದ್ದೀರಿ. 21 ಜನ್ಮಗಳವರೆಗೆ ನೀವು ಸದಾ ಸುಖಿಯಾಗಿದ್ದೀರಿ. ಮತ್ತೆ ನಿಮ್ಮನ್ನು ಈ ದುರ್ಗತಿಯಲ್ಲಿ ಯಾರು ತಂದರು? ನಾನು ಕಲ್ಪದ ಮೊದಲು ನಿಮಗೆ ಸದ್ಗತಿ ನೀಡಿದ್ದೆನು. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ತಾ ಇಳಿಯಬೇಕಾಗಿದೆ. ಸೂರ್ಯವಂಶದಲ್ಲಿ 8 ಜನ್ಮಗಳು, ಚಂದ್ರವಂಶದಲ್ಲಿ 12 ಜನ್ಮಗಳು, ಹೀಗೆ ಇಳಿತಾ ಬಂದಿದ್ದೀರಿ. ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ. ನೀವೇ ಪೂಜಾರಿ ಪತಿತರಾಗಿದ್ದೀರಿ. ಭಾರತ ಈಗ ಕಂಗಾಲಾಗಿದೆ. ಭಗವಾನುವಾಚ, ನೀವು 100% ಪವಿತ್ರರು, ಸಾಹುಕಾರರಿದ್ದೀರಿ. ಯಾವುದೇ ರೋಗ ದುಃಖದ ಮಾತಿರಲಿಲ್ಲ. ಸುಖಧಾಮವಾಗಿತ್ತು. ಅದಕ್ಕೆ ಭಗವಂತನ ಹೂದೋಟವೆಂದು ಹೇಳ್ತಾರೆ. ಭಗವಂತ ಹೂದೋಟವನ್ನು ಸ್ಥಾಪನೆ ಮಾಡಿದರು. ಯಾರು ದೇವಿ ದೇವತೆಗಳಾಗಿದ್ದರೋ ಅವರು ಈಗ ಮುಳ್ಳುಗಳಾಗಿದ್ದಾರೆ. ಈಗ ಅರಣ್ಯವಾಗಿದೆ. ಅರಣ್ಯದಲ್ಲಿ ಮುಳ್ಳುಗಳಿರ್ತವೆ. ತಂದೆ ತಿಳಿಸ್ತಾರೆ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯಗಳಿಸಿ. ಇದೇ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಟ್ಟಿದೆ. ಒಬ್ಬರು ಇನ್ನೊಬ್ಬರ ಮೇಲೆ ಕಾಮದ ಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ. ತಂದೆ ಕುಳಿತು ತಮ್ಮ ಪರಿಚಯ ಕೊಡ್ತಾರೆ. ನಾನು ಪರಮಧಾಮದಲ್ಲಿರುವ ಪರಮಾತ್ಮನಾಗಿದ್ದೇನೆ. ನನಗೆ ಸೃಷ್ಟಿಯ ಬೀಜರೂಪ ಪರಮಾತ್ಮನೆಂದು ಹೇಳ್ತಾರೆ. ನಾನು ಎಲ್ಲರ ತಂದೆಯಾಗಿದ್ದೇನೆ. ಹೇ ಪರಮಪಿತ ಪರಮಾತ್ಮ ಎಂದು ಎಲ್ಲ ಆತ್ಮರು ತಂದೆಯನ್ನು ಕೂಗುತ್ತಾರೆ. ಹೇಗೆ ನಿಮ್ಮ ಆತ್ಮ ನಕ್ಷತ್ರ ಮಾದರಿಯಾಗಿದೆಯೋ ಹಾಗೆಯೇ ತಂದೆ ಪರಮಾತ್ಮನೂ ಸಹ ನಕ್ಷತ್ರವಾಗಿದ್ದಾರೆ. ಚಿಕ್ಕದ್ದು ಅಥವಾ ದೊಡ್ಡ ಗಾತ್ರದಲ್ಲಿಲ್ಲ. ತಂದೆ ತಿಳಿಸ್ತಾರೆ, ನಾನು ಲಿಂಗ ಅಂಗುಷ್ಟಾಕಾರದಲ್ಲಿಯೂ ಇಲ್ಲ. ನಿಮ್ಮೆಲ್ಲರ ತಂದೆಯಾಗಿದ್ದೇನೆ. ನಾನು ಪರಮ ಆತ್ಮನಾಗಿದ್ದೇನೆ. ಅವರಿಗೆ ಪರಮಾತ್ಮ ಜ್ಞಾನಪೂರ್ಣನೆಂದು ಹೇಳಲಾಗ್ತದೆ. ತಂದೆ ತಿಳಿಸ್ತಾರೆ, ನಾನು ಜ್ಞಾನಪೂರ್ಣ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪನಾಗಿದ್ದೇನೆ. ಪರಮಾತ್ಮ ಸಚ್ಚಿತ್ತಾನಂದ ಸ್ವರೂಪನಾಗಿದ್ದಾರೆ. ಜ್ಞಾನಸಾಗರ ಸುಖದ ಸಾಗರನಾಗಿದ್ದಾರೆಂದು ನನಗೆ ಭಕ್ತರು ಹೇಳ್ತಾರೆ. ಎಷ್ಟೊಂದು ಮಹಿಮೆ ಇದೆ. ಒಂದು ವೇಳೆ ನಾಮ ರೂಪ ದೇಶ ಕಾಲವೇ ಇಲ್ಲವೆಂದರೆ ಯಾರನ್ನು ಕರೀತಾರೆ? ಸಾಧು ಸಂತ ಮೊದಲಾದವರೆಲ್ಲರೂ ನಿಮಗೆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನೇ ತಿಳಿಸ್ತಾರೆ. ನಾನು ಬಂದು ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ. ತಂದೆ ತಿಳಿಸ್ತಾರೆ, ನೀವು ಪತಿತ ಪಾವನನೆಂದು ಜ್ಞಾನಸಾಗರ ತಂದೆಯಾದ ನನಗೆ ಹೇಳ್ತೀರಿ. ನೀವು ಸಹ ಮಾಸ್ಟರ್ ಜ್ಞಾನಸಾಗರರಾಗ್ತೀರಿ. ಜ್ಞಾನದಿಂದ ಸದ್ಗತಿ ಸಿಗ್ತದೆ. ಭಾರತಕ್ಕೆ ಸದ್ಗತಿಯನ್ನು ತಂದೆಯೇ ನೀಡ್ತಾರೆ. ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಮತ್ತೆ ಸರ್ವರ ದುರ್ಗತಿಯನ್ನು ಯಾರು ಮಾಡ್ತಾರೆ? ರಾವಣ. ಈಗ ನಿಮಗೆ ಇದನ್ನು ಯಾರು ತಿಳಿಸ್ತಿದ್ದಾರೆ?
ಇವರು ಪರಮಾತ್ಮನಾಗಿದ್ದಾರೆ. ಆತ್ಮವಂತೂ ಒಂದು ನಕ್ಷತ್ರದಂತೆ ಅತಿ ಸೂಕ್ಷ್ಮವಾಗಿದೆ. ಪರಮಾತ್ಮನೂ ಸಹ ಡ್ರಾಮಾದಲ್ಲಿ ಪಾತ್ರವನ್ನು ಅಭಿನಯಿಸ್ತಾರೆ. ರಚಯಿತ, ನಿರ್ದೇಶಕ, ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ತಂದೆ ತಿಳಿಸ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಯಾರು? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಯಾರ ಜೊತೆಯಲ್ಲಿ ನೀವಾತ್ಮರೆಲ್ಲರೂ ಇರ್ತೀರಿ? ಪರಮಾತ್ಮ ಎಲ್ಲರನ್ನೂ ಕಳಿಸ್ತಾರೆ ಎಂದು ಹೇಳ್ತಾರೆ. ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ. ಡ್ರಾಮಾ ಅನಾದಿಯಾಗಿ ಮಾಡಲ್ಪಟ್ಟಿದೆ. ತಂದೆ ತಿಳಿಸ್ತಾರೆ, ನೀವು ನನಗೆ ಜ್ಞಾನಸಾಗರ, ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತಿರುವವರು ಎಂದು ಹೇಳ್ತೀರಿ. ಈಗ ಯಾವ ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತೀರೋ ಇದನ್ನು ತಂದೆ ತಿಳಿದುಕೊಂಡಿದ್ದಾರೆ. ತಂದೆ ತಿಳಿಸ್ತಾರೆ, ನಾನು ಪ್ರಜಾಪಿತ ಬ್ರಹ್ಮನ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದನೆಂದು ತೋರಿಸುತ್ತಾರೆ. ಅಂದಾಗ ಎಲ್ಲಿಗೆ ಬಂದನು? ಮನುಷ್ಯರಂತೂ ಅವಶ್ಯವಾಗಿ ಇಲ್ಲಿಯೇ ಇರುತ್ತಾರಲ್ಲವೇ? ಇವರ ನಾಭಿಯಿಂದ ಬ್ರಹ್ಮ ಬಂದನು. ಮತ್ತೆ ಭಗವಂತ ಕುಳಿತು ಇವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಿದರು. ತಮ್ಮ ನಾಮ, ರೂಪ, ದೇಶ, ಕಾಲವನ್ನೂ ತಿಳಿಸಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜರೂಪನಲ್ಲವೇ? ಈ ವೃಕ್ಷದ ಉತ್ಪತ್ತಿ, ಪಾಲನೆ, ವಿನಾಶ ಹೇಗಾಗ್ತದೆ ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ. ಇದಕ್ಕೆ ವಿಭಿನ್ನವಾದ ವೃಕ್ಷವೆಂದು ಹೇಳಲಾಗ್ತದೆ. ಎಲ್ಲರೂ ನಂಬರ್ ವಾರ್ ತಮ್ಮ ಸಮಯದಲ್ಲಿ ಬರ್ತಾರೆ. ಮೊಟ್ಟ ಮೊದಲನೆಯದಾಗಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತೇನೆ. ಏಕೆಂದರೆ ಆ ಧರ್ಮ ಈಗಿಲ್ಲ. ಎಷ್ಟೊಂದು ತುಚ್ಛ ಬುದ್ಧಿಯವರಾಗಿದ್ದಾರೆ. ದೇವತೆಗಳ, ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಾರೆ. ಆದರೆ ಅವರ ರಾಜ್ಯ ಸೃಷ್ಟಿಯಲ್ಲಿ ಯಾವಾಗ ಇತ್ತೆಂಬುದು ತಿಳಿದುಕೊಂಡಿಲ್ಲ. ಈಗ ಭಾರತದ ಆ ದೇವತಾ ಧರ್ಮವೇ ಇಲ್ಲ. ಕೇವಲ ಚಿತ್ರಗಳು ಉಳಿದುಕೊಂಡಿವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಮಾಸ್ಟರ್ ಜ್ಞಾನಸಾಗರರಾಗಿ ಪತಿತರಿಂದ ಪಾವನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ತಂದೆ ಯಾವ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಿದ್ದಾರೆಯೋ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತರಾಗಿರಬೇಕಾಗಿದೆ. ಪ್ರತಿ ಹೆಜ್ಜೆಯಲ್ಲಿ ಒಬ್ಬ ತಂದೆಯ ಶ್ರೀಮತವನ್ನು ಪಾಲನೆ ಮಾಡಬೇಕಾಗಿದೆ. ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ವರದಾನ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಂಡು ತಮ್ಮ ಶ್ರೇಷ್ಠ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಲೈಟ್ ಮೈಟ್ ಹೌಸ್ ಭವ. ತಂದೆಯ ಸಮಾನ ಲೈಟ್ ಮೈಟ್ ಹೌಸ್ ಆಗೋದಕ್ಕಾಗಿ ಯಾವುದೇ ಮಾತನ್ನು ನೋಡುತ್ತಾ ಅಥವಾ ಕೇಳುತ್ತೀರೆಂದರೆ ಅದರ ಸಾರವನ್ನು ತಿಳಿದುಕೊಂಡು 1 ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಳ್ಳುವ ಅಥವಾ ಪರಿವರ್ತನೆ ಮಾಡುವ ಅಭ್ಯಾಸ ಮಾಡಿರಿ. ಏಕೆ, ಏನು ಎಂಬ ವಿಸ್ತಾರದಲ್ಲಿ ಹೋಗಬಾರದು. ಏಕೆಂದರೆ ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗೋದರಿಂದ ಸಮಯ ಮತ್ತು ಶಕ್ತಿಗಳು ವ್ಯರ್ಥವಾಗ್ತವೆ. ಅಂದಾಗ ವಿಸ್ತಾರವನ್ನು ಸಮಾವೇಶ ಮಾಡಿಕೊಂಡು ಸಾರದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಿರಿ. ಇದರಿಂದ ಅನ್ಯ ಆತ್ಮರನ್ನು 1 ಸೆಕೆಂಡಿನಲ್ಲಿ ಸಂಪೂರ್ಣ ಜ್ಞಾನದ ಸಾರದ ಅನುಭವ ಮಾಡಿಸಬಹುದು. ಸುವಾಕ್ಯ. ತಮ್ಮ ವೃತ್ತಿಯನ್ನು ಶಕ್ತಿಶಾಲಿ ಮಾಡುತ್ತೀರೆಂದರೆ ಸೇವೆಯಲ್ಲಿ ಸ್ವತಃವಾಗಿ ವೃದ್ಧಿಯಾಗುವುದು. ಅವ್ಯಕ್ತ ಸೂಚನೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಒಂದು ವೇಳೆ ನಿಶ್ಚಯರೂಪಿ ಫೌಂಡೇಶನ್ ಪಕ್ಕಾ ಇದ್ದರೆ ಸಹಜ ಯೋಗಿ ನಿರ್ಮಲ ಸ್ವಭಾವ, ಶುಭ ಭಾವನೆಯ ವೃತ್ತಿ ಮತ್ತು ಆತ್ಮಿಕ ದೃಷ್ಟಿ ಉಳ್ಳವರಾಗಿರ್ತಾರೆ. ಚಲನೆ ಹಾಗೂ ಚೆಹರೆಯಿಂದ
ಪ್ರತಿ ಸಮಯ ಸರಳತೆಯ ಮಿಂಚು ಅನುಭವವಾಗುತ್ತಿರಲಿ. ಪ್ರತಿಯೊಬ್ಬರ ವಿಶೇಷತೆಯ ಸ್ಮೃತಿಯಲ್ಲಿಟ್ಟುಕೊಂಡು ಒಬ್ಬರು ಇನ್ನೊಬ್ಬರಲ್ಲಿ ವಿಶ್ವಾಸವಿರಲಿ. ಆಗ ಅವರ ಮಾತುಗಳ ಭಾವ ಬದಲಾಗುವುದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಯಾರು ಪರಮಾತ್ಮನನ್ನು ನಾಮರೂಪದಿಂದ ಭಿನ್ನವೆಂದು ಹೇಳುವರೋ ಅವರೊಂದಿಗೆ ನೀವು ಯಾವ ಪ್ರಶ್ನೆ ಕೇಳುವಿರಿ? ಅವರೊಂದಿಗೆ ಕೇಳಿ, ಗೀತೆಯಲ್ಲಿ ತೋರಿಸುತ್ತಾರೆ, ಅರ್ಜುನನಿಗೆ ಅಖಂಡ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರವಾಯಿತು. ಅರ್ಜುನ, ನಾನು ಸಹನೆ ಮಾಡಲು ಸಾಧ್ಯವಿಲ್ಲ, ಸಾಕು ಮಾಡಿ ಎಂದನು. ಅಂದ ಮೇಲೆ ಮತ್ತೆ ನಾಮರೂಪದಿಂದ ಭಿನ್ನವೆಂದು ಹೇಗೆ ಹೇಳ್ತೀರಿ? ತಂದೆ ತಿಳಿಸಿದರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ. ತಂದೆಯ ರೂಪವನ್ನು ನೋಡಿ ಮಕ್ಕಳು ಖುಷಿಯಾಗುವರು. ನಾನು ಸಹನೆ ಮಾಡಲು ಸಾಧ್ಯವಿಲ್ಲವೆಂದು ಅವರು ಹೇಳಲು ಸಾಧ್ಯವೇ? ಒಳ್ಳೆಯದು. ಓಂ ಶಾಂತಿ.